ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಕರಿಬೇವು ಸೊಪ್ಪಿನ ಗೊಜ್ಜು, ತುಂಬ ಆರೋಗ್ಯಕರವಾದ ರುಚಿಕರವಾದ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವಿನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ನಾನು ಕರಿಬೇವಿನ ಎಲೆಗಳನ್ನ ಬಿಡಿಸ್ಕೊಂಡು ಅದನ್ನು ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನು ಎಳೆ ಬಿಸಿಲಿನಲ್ಲಿ ಒಂದು ದಿನ ಮಾತ್ರ ಅದನ್ನು ಒಣಗಿಸಿದ್ದೆ ನಾನು. ನಾವಿಲ್ಲಿ ಗೊಜ್ಜು ಮಾಡೋದ್ರಿಂದ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಚಟ್ನಿ ಪುಡಿ ಆ ಥರ ಮಾಡೋಂಗಿದ್ರೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ. ಮತ್ತು ಅದನ್ನು ಎಳೆ ಬಿಸಿಲಿನಲ್ಲಿ ಸಂಪೂರ್ಣವಾಗಿ ಅದು ಒಣಗಬೇಕು. ಆ ಥರ ನೀವು ಅದನ್ನು ಒಣಗಿಸ್ಕೋಬೇಕು. ನೋಡಿ, ಎಲೆಯಲ್ಲಿ ಯಾವುದೇ ರೀತಿಯಾದಂಥ ನೀರಿನ ಅಂಶ ಇರಬಾರ್ದು. ಆ ಥರ ಸಂಪೂರ್ಣವಾಗಿ ಎಲೆ ಒಣಗಿರಬೇಕು. ಆ ಥರ ಯೂಸ್ ಮಾಡಿ, ಅಂದರೆ ನೀರಿನ ಅಂಶ ಇಲ್ದಂಗೆ ಯೂಸ್ ಮಾಡಿ. ನೋಡಿ, ನಾನು ಇವಾಗ ಹುರ್ಕೊಂಡಿರೋದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನೋಡಿ, ಮತ್ತು ಬಾಣಲಿಗೆ 1.5 ಕಪ್ಪಷ್ಟು ಶೇಂಗಾ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಸಹ ಹುರ್ಕೋಬೇಕು. ಇದನ್ನು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಯಾರು ಕೂದಲಿನ ಆರೋಗ್ಯಕ್ಕೋಸ್ಕರ ತುಂಬ ಇಷ್ಟಪಡ್ತೀರಾ ಅಥವಾ ಈ ಥರ ನನಗೆ ಲಾಂಗ್ ಹೇರ್ ಬೇಕು ಅನ್ನೋರು ಖಂಡಿತ ಈ ಗೊಜ್ಜನ್ನು ಡೈಲಿ ಯೂಸ್ ಮಾಡೋದ್ರಿಂದ 3 ತಿಂಗಳಲ್ಲೇ ನೋಡ್ತಾ ಇರ್ಬೋದು ನಿಮಗೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ ಜೀರಿಗೆ ಮೆಣಸಿನ ಹಣ್ಣು ಇದನ್ನು ಯೂಸ್ ಮಾಡಿದ್ದೀನಿ. ಇದು ನನ್ನ ಸ್ಟಾಫ್ ತಂದುಕೊಟ್ಟಿದ್ದು ಸಿಂಧು ಅಂತ. ಇದ್ರ ಜೊತೆ ನಾನು ಬ್ಯಾಡಿಗೆ ಮೆಣಸಿನ ಹಣ್ಣನ್ನು ಸಹ ಯೂಸ್ ಮಾಡಿದ್ದೀನಿ. ನಾವು ಕರಿಬೇವಿನ ಎಲೆಗಳು ನಿಮಗೆ ಗೊತ್ತು ಸ್ವಲ್ಪ ತೊಗರಾಗಿರುತ್ತೆ. ಅದಕ್ಕೋಸ್ಕರ ಖಾರಕ್ಕೆ ನಾನು ಫಸ್ಟ್ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿಲಿ ಆಡಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಈ ಮೆಣಸಿನ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ. ಇದಾದ ನಂತರ ನೋಡಿ, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಇದನ್ನು ಕಡಿಮೆ ಉರಿಯಲ್ಲಿ ನೋಡಿ ಹುರ್ಕೊಳ್ಳಿ. ನೀವು ಈ ಗೊಜ್ಜನ್ನು ಖಂಡಿತ 1 ವಾರದಿಂದ 10 ದಿನವರೆಗೂ ಸ್ಟೋರ್ ಮಾಡಿ ರೂಮ್ ಟೆಂಪ್ರೇಚರ್ಗೆ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ 1 ತಿಂಗಳು ತನಕ ಸಹ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ರೈಸ್ ರೆಡಿ ಇರುತ್ತಲ್ವ, ಸೊ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಿಮಗೆ ಕರಿಬೇವಿನ ಚಿತ್ರಾನ್ನ ರೆಡಿ ಇರುತ್ತೆ. ಇವಾಗ ನೋಡಿ, ಒಗ್ಗರಣೆಗೋಸ್ಕರ ನಾನಲ್ಲಿ ಬ್ಯಾಡಿಗೆ ಮೆಣಸಿನ ಹಣ್ಣನ್ನು 5 ಮೆಣಸಿನ ಹಣ್ಣನ್ನು ಮುರಿದುಬಿಟ್ಟು ಹಾಕಿದ್ದೀನಿ. ನಾನು ಆವಾಗಲೇ ಕಡಲೆ ಬೀಜನ ಹುರಿದಿದ್ನಲ್ಲ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಇವಾಗ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗೆಲ್ಲ ತುಂಬ ಮತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಬೇಗ ಆಗೋವಂಥ ರೆಸಿಪಿಗಳು. ಇದೆಲ್ಲ ರೆಡಿ ಮಾಡಿ ನೀವು ಗೊಜ್ಜು ಇಟ್ಕೊಂಡಿದ್ರೆ ಸಾಕು. ನೀವು ಖಂಡಿತವಾಗ್ಲೂ ಆರೋಗ್ಯಕರವಾಗಿ ನಾವು ಈ ಥರದ್ದೆಲ್ಲ ತಿನ್ಬೋದು. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಜೊತೆ ಎಲ್ಲನೂ ಹೊಂದ್ಕೋಬೇಕು. ಸ್ವಲ್ಪ ಇದನ್ನು ಫ್ರೈ ಮಾಡ್ತಾಯಿರಿ, ಕಡಿಮೆ ಉರಿ ಇರಲಿ. ಆವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಮೇಲ್ಗಡೆ ಬರ್ತಾ ಇದೆ ಅಂತಂದರೆ ಇದು ಗೊಜ್ಜು ರೆಡಿ ಇದೆ ಅಂತ ಅರ್ಥ. ಆ ಸ್ಟೇಜಲ್ಲಿ ನೀವು ಇದನ್ನು ಆಫ್ ಮಾಡ್ಬೋದು. ಆಫ್ ಮಾಡಿ ಅದನ್ನು ಆರಿದ ಮೇಲೆ ಯಾವುದಾದ್ರು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ನೀವು ಇಟ್ಕೋಬೋದು. ನೀವು ಹೊರಗಡೆ ಇಟ್ಕೋತೀನಿ ಅಂದರೆ ಡೈಲಿ ಅದನ್ನು ಒಂದ್ಸರಿ ಮಿಕ್ಸ್ ಮಾಡೋದ್ರಿಂದ ಅದು ಯಾವುದೇ ರೀತಿಯಾದ ಬೂಸ್ಟ್ ಕಟ್ಟೋದು ಆ ಥರ ಏನೂ ಆಗೋದಿಲ್ಲ. ಖಂಡಿತ ಮನೇಲಿ ಟ್ರೈ ಮಾಡಿ. ನಾನು ಇದನ್ನು ನೋಡಿ, ಇವಾಗ ರೈಸ್ ಇತ್ತು, ಆ ರೈಸ್ಗೆ ನಾನು ಇದನ್ನು ಕಲಿಸಿದ್ದೀನಿ. ಆ ಗೊಜ್ಜನ್ನು ಹಾಕ್ಬಿಟ್ಟು ನೀವು ಅಷ್ಟೇ ರೈಸ್ಗೆ ಕಲಸಿ ಅದನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ಕಾರ.